ನನ್ನ ರಿಯಾಕ್ಷನು ನಿಮ್ಮ ಹತ್ರ ರೆಕಾರ್ಡ್ ಮಾಡೋಣ ಅಂದರೆ ಮೈಂಡ್ ಬ್ಲೋ ಆಗೋಯ್ತು ಗೈಸ್. ನನ್ನ ರಿಸಲ್ಟ್. ನಮಸ್ಕಾರ ಕರ್ನಾಟಕ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಅಂತೂ ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಗೈಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ರಿಸಲ್ಟ್ ಡೇ ಪಾರ್ಟ್ 1 ಹಾಕಿದ್ದೆ ನಾನು. ಸೊ ಇವತ್ತು ಪಾರ್ಟ್ 2 ರಿಸಲ್ಟ್. ನಾನು ಇವಾಗ ಕಾಲೇಜ್ಗೆ ಹೋಗಬೇಕು. ಯಾಕಂದರೆ ಕಾಲೇಜಲ್ಲಿ ಹೇಳಿದ್ರು ನಮಗೆ, ಕಾಲೇಜಲ್ಲಿ ಬಂದು ನೋಡ್ಕೊಳ್ಳಿ ರಿಸಲ್ಟು ಅಂತ. ಸೊ ಅದಕ್ಕೆ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಸೊ ಈಗ ನಾನು ರೆಡಿ ಆಗಿದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದೆ. ಸೊ ಈಗ ರೆಡಿ ಆಗಿಬಿಟ್ಟು ಹೋಗೋದ ಕಾಲೇಜ್ಗೆ. ನಾನೀಗ ರೆಡಿ ಆದೆ. ಸೊ ಈಗ ನಾನು ಕಾಲೇಜ್ಗೆ ಹೊರಡಬೇಕು. ಸೊ ನಾವು ಸಿಗೋದ ಕಾಲೇಜ್ಗೆ. ಆ್ಯಂಡ್ ವಿಶ್ ಮೀ ಲಕ್ ಗೈಸ್. ಇದು ಇವತ್ತು ನನ್ನ ರಿಸಲ್ಟ್ ಬರುತ್ತೆ. ಸೊ ವಿಶ್ ಮೀ ಲಕ್. ಸೊ ಸಿಗೋದ. ಸೊ ಗೈಸ್, ನಾವು ಬ್ಯಾಂಕ್ ಹತ್ರ ಬಂದಿದ್ವಿ, SBI ಬ್ಯಾಂಕು. ಅಲ್ಲಿ ನನ್ನ ಫ್ರೆಂಡು ಅವಳ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗಬೇಕು ಅಂತ ಓಡಾಡ್ತಿದ್ಲು. ಸೊ ಅದಕ್ಕೆ ನಾನು ಅವಳ ಜೊತೆ ಬಂದೆ. ಆ್ಯಂಡ್ ಅವಳದು ಪಾಸ್ಬುಕ್ಕು ಇನ್ನೂ ಸಿಗಬೇಕಾಗಿತ್ತು. ಸೊ ಅದಕ್ಕೆ ನಾವು ಬ್ಯಾಂಕ್ ವಿಸಿಟ್ ಮಾಡಿದ್ದೀವಿ. ಬ್ಯಾಂಕ್ ಕೆಲಸ ಎಲ್ಲ ಆಯಿತು. ಈಗ ನಾವು ಫ್ರೂಟ್ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ. ಸೊ ನಾನು ಈಗ ಮನೆಗೆ ಬಂದೆ ನಾನು ಕಾಲೇಜಿಂದ. ಸೊ ಐ ಆಮ್ ಸೋ ಸಾರಿ, ನಾನು ಕಾಲೇಜಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಏನು ಹೇಳಿದ್ದಾರೆ ಅಂದರೆ, ಯೂಸ್ ಮಾಡೋಂಗಿಲ್ಲ ಮೊಬೈಲು. ಸೊ ಯಾವುದಾದ್ರು ಒಕೇಶನ್ ಏನಾದರೂ ಎಲ್ಲಿ ಯೂಸ್ ಮಾಡೋಂಗಿಲ್ಲ ಮೊಬೈಲು. ಇನ್ನು ಮೊಬೈಲ್ ಸೀಸ್ ಆಗುತ್ತಂತ ಹೇಳಿದ್ರು. ಇಲ್ಲಾಂದರೆ ಫೈನ್ ಕಟ್ಟಬೇಕು 20 ರೂಪಾಯಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಡೈರೆಕ್ಟ್ ಮನೆಗೆ ಬಂದು ನಾನು ನಿಮಗೆ ನನ್ನ ರಿಸಲ್ಟ್ ಬಂದಿದೆ ಅಂತ ಹೇಳಬೇಕು. ಸೊ ಗೈಸ್, ನನ್ನ ರಿಸಲ್ಟ್ ಆಚೆ ಬಂತು. ನಾನು ಹೋಗಿ ನೋಡಿದೆ. ಆಮೇಲೆ ನಂಗೆ ಫುಲ್ ಒಂಥರ ಶಾಕ್ ಆಯಿತು. ಆಮೇಲೆ ಒಂಥರ ಅಂದರೆ ಓ ಮೈ ಗಾಡ್ ಅನ್ನಿಸ್ತು. ಸೊ ಗೈಸ್, ನನ್ನ ರಿಸಲ್ಟು 74.90 ಬಂದಿದೆ. ಸೊ ಆಲ್ಮೋಸ್ಟ್ ನಾನು ಡಿಸ್ಟಿಂಕ್ಷನ್ ಲೆವೆಲಲ್ಲಿ ತೊಗೊಂಡಿದ್ದೀನಿ. ಸೊ ನನ್ನ CGPA 8.20 ಬಂದಿದೆ. ಸೊ ಫುಲ್ ಖುಷಿ ಆಗ್ತಿದೆ ಗೈಸ್. ಆಮೇಲೆ ನಾನು ನನ್ನ ಫ್ರೆಂಡ್ ಅವ್ರದ್ದು 8.60 ಏನೋ ಸಮಥಿಂಗ್ ಏನೋ ಇದೆ. ಅವ್ರದ್ದು 79% ಏನೋ ಬಂದಿದೆ. 79% ಪಾಯಿಂಟ್ ಏನೋ ಬಂದಿದೆ. ಐ ಡೋಂಟ್ ರಿಮೆಂಬರ್. ಆಮೇಲೆ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ನಮ್ಮ ಮಮ್ಮಿಗೆ ಖುಷಿ ಆಯಿತು. ಆಮೇಲೆ ನಮ್ಮ ಡ್ಯಾಡಿಗೂ ಖುಷಿ ಆಯಿತು. ಸೊ ಹಂಗೆ ನನ್ನ ತಮ್ಮನಿಗೆ, ನಮ್ಮ ಅಕ್ಕನಿಗೆ ಎಲ್ಲರಿಗೂ ಖುಷಿ ಆಯಿತು. ಇನ್ನು ನನ್ನ ರಿಲೇಟಿವ್ಸ್ಗಿನ್ನ ಹೇಳಿಲ್ಲ, ನಾನು ಹೇಳಬೇಕು. ಸೊ ನಮ್ಮ ಮಮ್ಮಿನೇ ಹೇಳ್ಕೊತಾರೆ, ನಾನೇನು ಹೇಳೋದೇ ಜವಾಬ್ದಾರಿ ಏನಿಲ್ಲ, ನಮ್ಮ ಮಮ್ಮಿನೇ ಹೇಳ್ತಾರೆ ಅವೆಲ್ಲ. ಸೊ ಆಮೇಲೆ ಗೈಸ್ ಕೆಲವರು ನಮ್ಮ ಕ್ಲಾಸಲ್ಲಿದ್ದಾರೆ, ಅಂದರೆ ಚೆನ್ನಾಗಿ ಓದೋರು ಇದ್ದಾರೆ. ನಾನು ಆ್ಯಾವ್ರೇಜೇ ನಾನು ಓದೋದು ಖಂಡಿತ. ಯಾಕಂದರೆ ನಾನು 80 ಮೇಲೆಲ್ಲ ಕ್ರಾಸ್ ಮಾಡಿಲ್ಲ. ಬರೀ ನಾನು 70 or 60 ಲೆವೆಲಲ್ಲೇ ನಾನು ಸ್ಕೋರ್ ಮಾಡೋದು. ಫುಲ್ ಆ್ಯಾವ್ರೇಜ್ ನಾನು. ಸೊ ನಮ್ಮ ಕ್ಲಾಸಲ್ಲಿ ಇನ್ನು ಚೆನ್ನಾಗಿ ಓದೋರು, ಅವರು ಕೂಡ ಒಂದು ಸಬ್ಜೆಕ್ಟಲ್ಲಿ ಬ್ಯಾಕ್ಲಾಗ್ ಆಗಿದ್ದಾರೆ. ಸೊ ಲಿಟ್ರಲಿ ನಮಗೆ ಶಾಕ್ ಆಗೋಯಿತು. ಓ ಮೈ ಗಾಡ್, ಹೆಂಗೆ ಇದು. ಆಮೇಲೆ ಅವ್ರಿಗೂ ಶಾಕ್ ಆಯಿತು. ಪ್ಲಸ್ ಅವರು ಆಬ್ವಿಯಸ್ಲಿ ಕಣ್ಣೀರು ಹಾಕೊಂಡ್ಬಿಟ್ರು. ನಮಗೆ ಫುಲ್ ಶಾಕ್ ಆಗೋಯ್ತು. ಯಾಕಂದರೆ ಚೆನ್ನಾಗಿ ಓದೋರು ಬ್ಯಾಕ್ಲಾಗ್ ತೊಗೊಂಡ್ಬಿಟ್ಟಿದೆ. 2-3 ಒಬ್ಬಳಂತೂ 7 ಬ್ಯಾಕ್ಲಾಗ್ಸ್ ಇಟ್ಕೊಂಡ್ಬಿಟ್ಟವಳೆ. ಸೊ ಅನ್ಬಿಲೀವೇಬಲ್ ಗೈಸ್, ನಿಜ. ಒಂದು ಸತಿ ಬ್ಯಾಕ್ಲಾಗ್ ಬಂದಮೇಲೆ ಅದು ಪ್ಲಸ್ ಫೀಸ್ ಬೇರೆ ಕಟ್ಟಬೇಕು. ತುಂಬ ಲಾಂಗ್ ಪ್ರೊಸೆಸ್. ಸೊ ನನ್ನ ರಿಯಾಕ್ಷನು ನಿಮ್ಮ ಹತ್ರ ರೆಕಾರ್ಡ್ ಮಾಡೋಣ ಅಂದರೆ ನಮ್ಮ ಫೋನ್ಸೇ ಅಲೌಡ್ ಇಲ್ಲ ಗೈಸ್, ನಿಜ. ಎಲ್ಲ ಟೀಚರ್ಸು ಕಣ್ಣಾಕೋರೆ ಎಲ್ಲ ಸ್ಟೂಡೆಂಟ್ಸ್ ಮೇಲೂ. ಫೋನ್ ಎತ್ಕೊಂಡ್ರೆ ಸೀಸ್ ಮಾಡ್ತಾರೆ. ಅದಂತೂ ನನ್ನ ರಿಯಾಕ್ಷನ್ ಆಗಬೇಕು ಒಂದು ವೀಡಿಯೋದಲ್ಲಿ, ಅದೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ನನಗೆ ಶಾಕ್ ಆಯಿತು. ಮೈಂಡ್ ಬ್ಲೋ ಆಗೋಯ್ತು ನಂದು. ಹಂಗಿತ್ತು ಗೈಸ್. ಹೋಪ್ ಫಾರ್ ದಿ ಬೆಸ್ಟ್ ನೆಕ್ಸ್ಟ್ ಟೈಮ್. ನನಗೆ ಆ್ಯಕ್ಚುಲಿ 74% ನಂಬೋಕ್ಕಾಗಲಿಲ್ಲ. ಲಾಸ್ಟ್ ಟೈಮ್ ನನಗೆ 71% ಸಿಕ್ತು. ಅದು ಲಾಸ್ಟ್ ಟೈಮ್ ನನಗೆ 60ಸಲ್ಲೇನೋ ಸಿಕ್ತು ನನಗೆ ಪರ್ಸೆಂಟು. 68 or 69 ಸಮಥಿಂಗ್.
ಸೊ ಇನ್ನು ನಾನು ಕಷ್ಟಪಡಬೇಕು. ನಾನು ಇನ್ನೂ ಆ್ಯಾವ್ರೇಜಲ್ಲೇ ಇದ್ದೀನಿ ಗಾಯ್ಸ್, ಟಾಪರ್ ಅಂತ ಅಂದ್ಕೊಳ್ಳೇಬೇಡಿ. ನೆವರ್. ಕೆಲವರೆಲ್ಲ 86 87 ಎಲ್ಲ ಸ್ಕೋರ್ ಮಾಡೋರೆ. ಇವನ್ 90 ಇನ್ನೇನು 90 ಬರೋ ಸ್ಟೇಜಲ್ಲಿ ಸ್ಕೋರ್ ಮಾಡೋರೆ. ಸೊ ಅವ್ರಿಗಿಂತ ಕಂಪೇರ್ ಮಾಡೋದೇ ನಾನು ಫುಲ್ ಆ್ಯಾವ್ರೇಜೇ ನಾನು. ಸೊ ನನಗೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಸಾರ್ಥಕ ಆಯಿತು ಗೈಸ್, ನಿಜ. ಸೊ ಇನ್ನು ನಿಮಗೆ ಇನ್ನೊಂದು ಏನಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ನಿಮ್ಮನ್ನ. ಸೊ ಗೈಸ್, ನಿಮಗೆ ನನ್ನ ಚಾನಲಲ್ಲಿ ನಿಮಗೆ ಏನು ಕಂಟೆಂಟ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಹಾಕಿ. ಯಾಕಂದರೆ ನನಗೆ ಕಂಟೆಂಟು ಆಲ್ಮೋಸ್ಟ್ ನಾನು ಹೋಲ್ ಡೇ ಯೋಚನೆ ಮಾಡ್ತಾಯಿರ್ತೀನಿ, ಏನು ಕಂಟೆಂಟ್ ಹಾಕಲಿ ಅಂತ. ಏನು ಕಂಟೆಂಟ್ ಹಾಕಬೇಕು ಅಂತ ನಂಗೆ ಕಮೆಂಟ್ ಹಾಕಿ. ಫುಲ್ ಡೇ ಯೋಚನೆ ಮಾಡ್ತಾಯಿರ್ತೀನಿ ಏನು ಹಾಕೋದು ಅಂತ. ಸೊ ಗೈಸ್, ನಾನು ಅಂದ್ಕೊತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕೆಲವರು ಹಂಗೆ ನೋಡಿಬಿಟ್ಟು ಹೋಗ್ತಾರೆ, ಏನೂ ಕಮೆಂಟೇ ಹಾಕಲ್ಲ. ಸೊ ನೀವು ಒಂದಾದರೂ ಕಮೆಂಟ್ ಹಾಕಿ, ಯಾಕಂದರೆ ನನಗೆ ಕಮೆಂಟ್ ಹಾಕಿದ್ರೆ ಒಂಥರ ಇಷ್ಟ. ಅಟ್ಲೀಸ್ಟ್ ಯಾರಾದರೂ ಕಮೆಂಟ್ ಆಗೋರೆ, ರೆಸ್ಪಾಂಡ್ ಮಾಡೋಣ ಹಂಗೆ ಹಿಂಗೆ ಅಂತ ಚಿಕ್ಕ ಆಸೆಗಳು ಇಕ್ಕೊಬೇಕು. ಸೊ ಸಿಗೋದ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ. ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಇಲ್ಲಿಗೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮಗೆ ನನ್ನ ರಿಸಲ್ಟ್ ತಿಳ್ಕೊಂಡ್ಮೇಲೆ ನಿಮಗೆ ಹೆಂಗೆ ಅನ್ನಿಸು, ಆಮೇಲೆ ನಿಮ್ಮ ರಿಸಲ್ಟು ಪರ್ಸೆಂಟೇಜು ಎಷ್ಟು ಬಂದಿದೆ ಅಂತ ಕಮೆಂಟ್ಸ್ ಹಾಕಿ, ನಾನು ಸ್ವಲ್ಪ ತಿಳ್ಕೊತೀನಿ. ಸೊ ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.